ನಿನ್ ಮೇಜರ್ ಪ್ರಾಬ್ಲಮ್ ಇದು ಕಣೋ. ನಿಂಗೆ ಅಧಿಕಾರ ಇಲ್ಲ ಅಂತ ಯಾಕೋ ಅನ್ಕೊಳ್ತೀಯಾ? ನೀನು ಜಾನ್ಸಿ ಮೇಡಮ್ಗೆ ತಾಳಿ ಕಟ್ಟಿರೋ ಗಂಡ. ಇರ್ಬೋದು ತರುಣ, ಆದ್ರೆ ನಾನು ಅನಿತಾ ಅವ್ರನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದನ್ನೆಲ್ಲ ಮರ್ತು ಜಾನ್ಸಿ ಮೇಡಮ್ ಜೊತೆ ಬದುಕಕ್ಕೆ ನಮ್ಮ ಮನೆಯವ್ರು ಬಿಡ್ತಾರೇನೋ? ಯಜಮಾನ ಯಜಮಾನ. ಯಾಕೋ ರಘು ಅಷ್ಟೊಂದು ನಿನಗೆ ನೀನೇ ಮೋಸ ಮಾಡ್ಕೊಳ್ತಿದ್ಯಾ? ಮನ್ಸಲ್ಲಿ ಜಾನ್ಸಿ ಮೇಡಮ್ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ನಿಮ್ಮ ಬಗ್ಗೆ ನನಗೆ ಯಾವ ಅಭಿಪ್ರಾಯ ಇಲ್ಲ ಅಂತ ಹೇಳಿದ್ರೆ ನಿನ್ ಮನ್ಸಾದ್ರೂ ಹೇಗೋ ಬಂತು? ಅದು ಬಿಟ್ಟು ಬೇರೆ ಆಪ್ಷನ್ ಏನೋ ಇದೆ? ಇದು ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇರೋದು ಕಣೋ. ಮನ್ಸಲ್ಲಿ ಪ್ರೀತಿ ಇದ್ರು ಹೇಳ್ಕೊಳಕ್ಕಾಗದೆ ನರಕ ಅನುಭವಿಸ್ತಾ ಇದೆಯಲ್ಲ. ಅದು ನನ್ನ ಅನಿವಾರ್ಯ ತರುಣ. ನೀನು ಹೇಳಿದಾಗೆ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವ ಎಲ್ಲ ಇರಬಹುದು. ಆದ್ರೆ ಅವ್ರನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡೋ ಮನ್ಸಿದ್ರು ಕೂಡ ಅವ್ರ ಹತ್ರ ಹೇಳೋ ಅಧಿಕಾರ ಆಗ್ಲಿ, ಅವ್ರ ಜೊತೆ ಬದುಕೋ ಅಧಿಕಾರ ಆಗ್ಲಿ ನನಗಿಲ್ಲ. ನಿನ್ ಮೇಜರ್ ಪ್ರಾಬ್ಲಮ್ ಇದು ಕಣೋ. ನಿಂಗೆ ಅಧಿಕಾರ ಇಲ್ಲ ಅಂತ ಯಾಕೋ ಅನ್ಕೊಳ್ತೀಯಾ? ನೀನು ಜಾನ್ಸಿ ಮೇಡಮ್ಗೆ ತಾಳಿ ಕಟ್ಟಿರೋ ಗಂಡ. ಇರ್ಬೋದು ತರುಣ, ಆದ್ರೆ ನಾನು ಅನಿತಾ ಅವ್ರನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದನ್ನೆಲ್ಲ ಮರ್ತು ಜಾನ್ಸಿ ಮೇಡಮ್ ಜೊತೆ ಬದುಕಕ್ಕೆ ನಮ್ಮ ಮನೆಯವ್ರು ಬಿಡ್ತಾರೇನೋ? ಹಾಗೆ ತಾಳಿ ಕಟ್ಬೇಕಾದ್ರೆ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಜಾನ್ಸಿ ಮೇಡಮ್ಗೆ ಪ್ರಮಾಣ ಮಾಡಿದ್ದೆ ಕೂಡ. ಮನ್ಸಿಲ್ದೆ ಒಂದು ಹೆಣ್ಣಿನ ಜೊತೆ ಬದುಕೋದಕ್ಕೆ ಆಗುತ್ತಾರಾಗು? ಅದೇನಾದ್ರೂ ಆಗಿರ್ಲಿ ತರುಣ, ಆದ್ರೆ ಈ ವಿಷಯದಲ್ಲಿ ಕೆಲವೊಂದು ನಿರ್ಧಾರ ತಗೊಳ್ಳೋ ಅಧಿಕಾರ ಕಳ್ಕೊಂಡಿದ್ದೀನಿ. ನನ್ಗಿರೋ ಪರಿಸ್ಥಿತಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದ್ರು ಮತ್ ಯಾಕೆ ಆಗದೆ ಇರೋ ವಿಷಯದ ಬಗ್ಗೆ ಮಾತಾಡ್ತೀಯಾ? ರಘು, ಅದು ಅವನೆಲ್ಲಿದ್ದಾನೆ ಕರಿ, ಈಗಲೇ ಮಾತಾಡೋಣ. ಸರಿ, ಕರ್ಕೊಂಡ್ ಬರ್ತೀರಿ. ರಘು, ದೊಡ್ಡಮ್ಮ ಬಾ ಇಲ್ಲಿ, ಸ್ವಲ್ಪ ಮಾತಾಡ್ಬೇಕು. ಬಂದೆ. ಜಾನ್ಸಿ ಮೇಡಮ್ ಬಗ್ಗೆ ಇಷ್ಟೊಂದು ಆಳವಾಗಿ ಪ್ರೀತಿ ಇಟ್ಕೊಂಡು ಅದು ಹೇಗೆ ಮುಕ್ಕೋಡ ಹಾಕೊಂಡು ಬದುಕ್ತಾ ಇದ್ದಾನೋ ಆ ದೇವ್ರಿಗೆ ಗೊತ್ತು. ರಾಘು, ನಿನ್ ಮನ್ಸಲ್ಲಿ ಒಂದ್ ಸ್ಥಾನ ಕೊಟ್ಟು ನನ್ ಮೇಲೆ ಇಷ್ಟೊಂದು ಆಳವಾದ ಪ್ರೀತಿ ಇಟ್ಕೊಂಡಿದ್ಯಾ. ನನಗ್ ಅಷ್ಟು ಸಾಕು. ಈ ನಿಮ್ ಮನೆಯವ್ರ ಮನ್ಸ್ನ ಗೆಲ್ಲೋದು ನನಗ್ ದೊಡ್ಡ ಮ್ಯಾಟ್ರೇ ಅಲ್ಲ. ಅಜಯ್ ಏನೋ ಮಾತಾಡ್ಬೇಕು ಅಂತ ದೊಡ್ಡಮ್ಮ ಬರಕ್ ಹೇಳಿದ್ರು. ಹಾ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ ಅಜಯ್. ಅದನ್ನ ನೀವೇ ಮಾತಾಡಿ. ಸರಿ ಅಜ್ಜಿ, ನಾವ್ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದ್ ದಾರಿ ಹುಡುಕಿ ಬಿಟ್ಟು ಓಡಿಸ್ತಿದೀವಿ. ಆದ್ರೆ ಅವಳು ಇನ್ನೊಂದ್ ಕಡೆಯಿಂದ ಮನೆಗ್ ವಾಪಸ್ ಬರ್ತಿದ್ದ. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ದೆ ಪಲ್ಲವಿ? ರಾಘು, ಏನೋ ಹೀಗೆ ಕೇಳ್ತಾ ಇದೀಯಾ? ನಾವು ಮನೆ ಬಿಟ್ಟು ಓಡಿಸ್ಬೇಕು ಅಂತಿರೋದು ಜಾನ್ಸಿ ಅನ್ನೋದು ನಿನ್ ಮರ್ತಾಗಿದೆ. ಸಾರಿ, ನಾನು ಯಾವ್ದೋ ಯೋಚನೆಯಲ್ಲಿ ಕೇಳ್ಬಿಟ್ಟೆ. ಸರಿಯಾಗಿದೆಯಾ ಕಣ ನೀನು? ಇಲ್ಲ ದೊಡ್ಡಮ್ಮ, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ಅದ್ ಬಿಡು, ಇವಾಗ ವಿಷಯಕ್ ಬಾ. ನಾವ್ ಅವಳನ್ನ ಈ ಮನೆಯಿಂದ ಎಷ್ಟು ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಿದೀವೋ ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿ ಅವಳು ಇಲ್ಲೇ ಇರೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ. ಅದಕ್ಕೆ ಇವಾಗ ಅದಕ್ಕೆ ನಾವೆಲ್ಲರೂ ಸೇರಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀವಿ. ಅಂದ್ರೆ ಅವ್ರು ಹೇಗಿದ್ರು ಈ ಮನೆ ಬಿಟ್ಟು ಹೋಗ್ತಿರ್ವಲ್ಲ, ಅದಕ್ಕೆ ಬೇರೆ ಪ್ರಯತ್ನ ಮಾಡೋದ್ರ ಬದಲು ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕು, ಅವಳನ್ನೇ ಈ ಮನೆ ಸೊಸೆ ಅಂತ ನಾವು ಒಪ್ಕೋತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಹಾ, ಅದೇನ್ ಹೇಳ್ಪಲ್ಲವೇ? ನೀನ್ ನಮ್ ಮಾತನ್ ತೆಗ್ದಾಕಲ್ಲ, ನಾವ್ ಏನ್ ಹೇಳಿದ್ರು ಕೇಳ್ತೀಯ ತಾನೆ? ಏನಮ್ಮ ಹೀಗೆ ಕೇಳ್ತೀಯ? ನಮ್ಮನೆ ಮಕ್ಕಳು ಮನೆಯವ್ರ ಮಾತನ್ನ ಹೇಗ್ ಧಿಕ್ಕರಿಸ್ತಾರೆ? ಮಾತಿಗೆ ಮೂತಿ ಇಲ್ದೇ ಇರ್ಬೋದು, ಆದ್ರೆ ಒಂದು ಮೌಲ್ಯ ಇದೆ. ಅಂದ್ರೆ ಅದಕ್ಕೆ ತಕ್ಕ ಬೆಲೆ ಕೊಡೋದು ನಮ್ಮ ರಾಘುಗೆ ಗೊತ್ತಿದೆ. ಅದ್ರಲ್ಲೂ ನಮ್ ರಾಘು ಯಾವತ್ತಾದ್ರೂ ಮಾತ್ ಬೇರ್ತಾನ? ಮಾತು ತಪ್ಪದ ಮಗ ಅನ್ನೋದಕ್ಕೆ ಉತ್ತಮ ಉದಾಹರಣೆನೆ ನನ್ ಮಗ ರಾಘು. ಬೇಕಾದ್ರೆ ನಮ್ಗೋಸ್ಕರ ಬಾವಿಗೆ ಹಾರು ಅಂದ್ರು ಕಣ್ ಮುಚ್ಕೊಂಡು ಹಾರು ಬಿಡ್ತಾನೆ. ಹಾ ಪಲ್ಲವಿ, ನಿನಗೆ ಯಾಕೆ ಡೌಟು? ನಿನ್ ಮಾತ್ ನನ್ ಮೀರಲ್ಲ, ಅದೇನ್ ಹೇಳ್ಬೇಕು ಹೇಳು. ಅದೇ ಅಣ್ಣ, ಅವಳು ಹೇಗಿದ್ರು ಹೋಗೋ ತರ ಕಾಣಿಸ್ತಿಲ್ಲ. ಅದಕ್ಕೆ ನಿನ್ ಕಡೆಯಿಂದ ಅವಳಿಗೆ ಡಿವೋರ್ಸ್ ಕೊಡ್ಸೋಣ ಅಂತ ಅನ್ಕೊಂಡಿದೀವಿ. ಮೇಡಮ್, ಯಾಕೆ ಏನಾಯ್ತು? ಥ್ಯಾಂಕ್ ಯು ಸೋ ಮಚ್.
ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಈಗ ತಾನೇ ನೀನು ರಾಘು ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ರಾಘು ಮನ್ಸಲ್ಲಿ ನನ್ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅವನನ್ನ ಇಷ್ಟು ಆಳ್ವಾಗಿ ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾಗೋ ಹಾಗೆ ಮಾಡಿದ್ದೆ ನೀನು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ನನ್ ಖುಷಿ ಕಾರಣ ನೀನು. ಅವ್ನ್ ಮನ್ಸಲ್ಲಿರೋದನ್ನ ಅವ್ನು ಹೇಳ್ಕೊಂಡಿದ್ದಾನೆ, ಅದಕ್ಕೆ ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಮೇಡಮ್? ರಾಘುಗ್ ಬಿದ್ದ ಕನ್ಸಿನ ವಿಷಯ ಅವ್ನ್ ನಿನಗೆ ಹೇಳದ್ನ, ಅದನ್ನ ನೀನ್ ಬಂದ್ ನನಗ್ ಹೇಳಿಲ್ಲ ಅಂದಿದ್ರೆ ನಾನು ಅವನ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ಅವನ್ ಹೀಗೆಲ್ಲ ಅವನ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಕೂಡ ಮಾಡ್ತಿರ್ಲಿಲ್ಲ. ಇವತ್ ಮಾತ್ರ ಅಲ್ಲ, ಮೊದ್ಲಿಂದನು ನಾವಿಬ್ಬರ ಬಗ್ಗೆ ಪ್ರತಿಯೊಂದು ವಿಷಯನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೆ ನೀನು. ಅದ್ಯಾವ ದೊಡ್ಡ ವಿಷಯ ಮೇಡಮ್, ನೀವಿಬ್ರು ಸಂತೋಷವಾಗಿರ್ಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬ ಅಷ್ಟೇ. ನೀನ್ ಅಷ್ಟಕ್ ಮಾತ್ರ ಸೀಮಿತ ಆಗಿಲ್ಲ, ಆ ಪ್ರಯತ್ನ ಮಾಡಿದವರಲ್ಲಿ ನೀನು ಮುಖ್ಯವಾದವನು. ರಾಘು ಮನ್ಸಲ್ಲಿದ್ದ ಪ್ರೀತಿನ ಬಡ್ದೆಪ್ಸಿ ಅವನ್ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದೆ ನೀನು. ಆ ರಾಮ ಸೀತಾ ಒಂದಾಗಕ್ಕೆ ಆ ಚಿಕ್ಕ ಹಳ್ಳಿ ಕೂಡ ಸೇವೆ ಮಾಡಿತ್ತಂತ ನಾವು ಕೇಳಿದೀವಿ. ಅಂತದ್ರಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನಾನು ಅಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಮೇಡಮ್? ಅದಕ್ಕೆ ಥ್ಯಾಂಕ್ಸ್. ರಾಘು ನನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದ್ದೆ ನಿನ್ನಿಂದ. ನನಗ್ ಒಳ್ಳೇದಾಗ್ಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ನೀನೊಬ್ಬ ಅಣ್ಣನ್ ರೀತಿ ನನಗೆ ಸಹಾಯ ಮಾಡ್ತಿದ್ಯಾ. ಒಟ್ನಲ್ಲಿ ನೀನ್ ನನ್ ಪಾಲಿಗೆ ಆ ದೇವ್ರು ಕೊಟ್ಟ ಅಣ್ಣ. ಏನ್ ಹೇಳ್ದಮ್ಮ? ಇಷ್ಟು ದಿನ ರಾಖಿ ಹಬ್ಬಕ್ಕೆ ಎಲ್ರೂ ರಾಖಿ ಕಟ್ತಿದ್ರು, ಆದ್ರೆ ಈ ಸಲ ನನಗೂ ಅವಕಾಶ ಸಿಕ್ಕಿದೆ. ಈ ಸಲ ನಾನು ಈ ಅಣ್ಣನ್ ರಾಖಿ ಕಟ್ತೀನಿ, ನನಗೂ ಒಬ್ಬ ರಾಖಿ ಅಣ್ಣ ಸಿಗ್ತ. ಅಣ್ಣ ಅಂತ ಬಾಯಿ ತುಂಬಾ ಕರೆದಿದೆ ಅಂದ್ಮೇಲೆ ಒಬ್ಬ ಅಣ್ಣನಾಗಿ ತಂಗಿ ಬಾಳ್ನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನನ್ ಲೈಫಲ್ಲಿ ನಾನ್ ಯಾವತ್ತಷ್ಟು ಖುಷಿಯಾಗಿ ಇರ್ಲಿಲ್ಲ ಅಣ್ಣ. ಈ ಖುಷಿ ಇವತ್ತು ನಿನ್ನಿಂದ ಸಿಕ್ಕಿದೆ. ಇದಕ್ಕೆ ಏನ್ ಕೊಟ್ರು ಕಡಿಮೆನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗ್ ಆಗ್ತಿರೋ ಖುಷಿಗೆ ಹಕ್ಕಿ ತರ ಹಾರಾಡ್ಬೇಕು ಅನಿಸ್ತಿದೆ, ಮೀನ್ ತರ ಈಜಾಡ್ಬೇಕು ಅನಿಸ್ತಿದೆ. ಇಲ್ಲ, ನಾನು ಈಗ್ಲೇ ತಾತನ ಫೋನ್ ಮಾಡಿ ಈ ಖುಷಿ ವಿಷಯನ ಹಂಚ್ಕೋಬೇಕು. ಏನ್ ಹೇಳ್ತಾ ಇದ್ದೀರಾ? ನಾವು ಏನ್ ನಿರ್ಧಾರ ಮಾಡಿದ್ದೀವೋ ಅದನ್ನೇ ಹೇಳ್ತಾ ಇದ್ದೀವಿ. ಈ ನಿರ್ಧಾರದ ಹಿಂದೆ ಒಂದ್ ಬಲವಾದ ಕಾರಣ ಇದೆ ಅಣ್ಣ. ಒಂದ್ ವೇಳೆ ನೀನ್ ಜಾನ್ಸಿಗ್ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಮಿಥುನ್ನು ಡಿವೋರ್ಸ್ ಪೇಪರ್ಸ್. ಡಿವೋರ್ಸ್ ಪೇಪರ್ಸಾ? ಯಾರಿಗೆ ಕೊಡ್ತಿರೋದು? ನೀನು ನಿನ್ ಹೆಂಡತಿ ಪಲ್ಲವಿಗೆ. ನೀನು ನಿನ್ ಹೆಂಡತಿ ಪಲ್ಲವಿಗೆ ಡಿವೋರ್ಸ್ ಕೊಡೋದಕ್ಕೆ ನಾನೇ ಲಾಯರ್ ಹತ್ರ ಹೋಗಿ ಪೇಪರ್ಸ್ ರೆಡಿ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಇವಳು ಮನೆ ಬಿಟ್ಟು ಹೋಗೋ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಅಲ್ಲಿ ಅನಿತಾ ನಿನ್ ಮದ್ವೆ ಆಗಿ ಮನೆಗ್ ಬರ್ಲಿಲ್ಲ ಅಂದ್ರೆ ನಾನ್ ಆ ಮನೆ ಒಳಗ್ ಕಾಲಿಡಕ್ ಆಗಲ್ಲ. ಅದಕ್ಕೆ ನಮ್ಗೆ ಈ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಕಾಣ್ತಿಲ್ಲ ಅಣ್ಣ. ಅಲ್ವೋ? ಅವ್ರು ತಗೊಂಡಿರೋ ತೀರ್ಮಾನ ತಪ್ಪು ಅಂತ ನಾವು ಹೇಗೆ ಹೇಳಕ್ಕಾಗುತ್ತೆ? ಅವ್ರ ಮಗಳ ಜೀವನ ಸರಿ ಹೋಗ್ಬೇಕು ಅಂತ ಅವ್ರಿಗೆ ಇರಲ್ವಾ? ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತು ಹೋದ್ರೆ ಆಗೋ ಅವಮಾನ ಅಷ್ಟಿಷ್ಟಲ್ಲ. ಆ ನೋವನ್ನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ನೋಡು, ಹೆಣ್ಣು ಹೆತ್ತೋರಾಗಿ ಒಡೆ ಹುಟ್ಟಿದ ಅಣ್ಣನಾಗಿ ಆ ಹುಡುಗಿ ಜೀವನ ಸರಿ ಮಾಡ್ಬೇಕನ್ನೋದು ಅವ್ರಿಗೂ ಇರುತ್ತೆ ತಾನೆ. ಅವ್ರಿಗಾಗಿರೋ ಅವಮಾನಕ್ಕೆ ಉತ್ತರನೇ ಈ ಮದುವೆ. ಯಾವ ಜಾಗದಲ್ಲಿ ಮದ್ವೆ ನಿಲ್ತೋ ಅದೇ ಜಾಗದಲ್ಲಿ ಅದೇ ಹುಡುಗಿ ಜೊತೆ ಮದ್ವೆ ಆದ್ರೆ ತಾನೆ ಆ ಹುಡುಗಿಗಾಗಿರೋ ನೋವು ಪರಿಹಾರ ಸಿಗೋದು. ಪಲ್ಲವಿ ಇನ್ನು ಎಷ್ಟು ದಿನ ಅಂತ ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಇರಬೇಕು? ಆ ಹುಡುಗಿ ನಿನ್ನನ್ನು ಮರೆತು ಎಷ್ಟು ದಿನ ಅಂತ ಹಾಗೆ ಇರಬೇಕು? ಅದಕ್ಕೆ ಇದಕ್ಕೆಲ್ಲ ಪರಿಹಾರ ಅಂದ್ರೆ ಪಲ್ಲವಿ ಹೇಳಿದಾಗೆ ನೀನು ಡಿವೋರ್ಸ್ ಕೊಡೋದು ಒಂದೇ ದಾರಿ. ಅಮ್ಮ, ನೀನೇನ್ ಹೇಳ್ತೀಯ? ಅದೇನ್ ಮಾಡ್ಬೇಕು ಅಂತಿದ್ರು ಬೇಗ ಮಾಡಿ ಮುಗಿಸಿ. ನನ್ಗೂ ಈ ಗೊಂದಲದಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಾಗಿದೆ. ಪಲ್ಲವಿ, ಅಜ್ಜಿ ಹೇಳಿದಾಗ ಇದಕ್ಕೆ ಏನು ಬೇಕೋ ಆದಷ್ಟು ವ್ಯವಸ್ಥೆ ಮಾಡು. ಅಣ್ಣ, ಇವಾಗ ನನ್ ಜೀವನ ನಿನ್ ಕೈಲಿದೆ. ಅದನ್ ಮುಳುಗಿಸ್ತೀಯೋ ತೇಲಿಸ್ತೀಯೋ ನಿನಗ್ ಬಿಟ್ಟಿದ್ದು. ನಿನಗ್ ನಾವೇ ಮುಖ್ಯ ಅಂತ ಅನ್ಸಿದ್ರೆ ನಾನ್ ಲಾಯರ್ನ ಕರೆಸ್ತೀನಿ, ಅವ್ರು ಹೇಳ್ದಾಗ ಮಾಡಷ್ಟೆ. ಗುಡ್ ಮಾರ್ನಿಂಗ್ ಮೇಡಮ್. ಅಲ್ಲಲ್ಲ, ಗುಡ್ ಆಫ್ಟರ್ನೂನ್ ಮೇಡಮ್. ರಾಯ್, ನೀನ್ ಯಾಕೆ ತಾತನ್ ಫೋನ್ ರಿಸೀವ್ ಮಾಡ್ದೆ? ಮೇಡಮ್, ಅದು ಯಜಮಾನ್ರು ಫೋನ್ ಚಾರ್ಜಿಗೆ ಹಾಕಿದ್ರು, ತಗೊಂಡೋಗಿ ಕೊಡೋಷ್ಟ್ರಲ್ಲಿ ಕಟ್ ಆಗತ್ತೆ ಅಂತ ರಿಸೀವ್ ಮಾಡಿದೆ ಮೇಡಮ್. ತಾತನಿಗೆ ನಾನು ಅರ್ಜೆಂಟ್ ಗುಡ್ ನ್ಯೂಸ್ ಹೇಳ್ಬೇಕು, ಬೇಗ ಫೋನ್ ಕೊಡು. ಹೌದಾ ಮೇಡಮ್? ಇಲ್ಲೇ ಇದ್ರೆ ಕೊಡ್ತೀನಿ ಮೇಡಮ್. ಇರಿ ಮೇಡಮ್, ನಾನು ಕೇಳಿಸ್ಕೋಬೇಕು, ಸ್ಪೀಕರ್ಗೆ ಹಾಕ್ತೀನಿ.
ಯಜಮಾನ್ರೆ, ಝಾನ್ಸಿ ಮೇಡಮ್ ನಿಮ್ ಜೊತೆ ಮಾತಾಡ್ಬೇಕಂತೆ. ಮಾತಾಡಿ ಮೇಡಮ್. ಏನ್ ಮೊಮ್ಮಗಳೇ, ಹೇಗಿದ್ಯಾ? ಮೊದ್ಲೇ ಒಂಥರ ಹ್ಯಾಪಿ ಆಗಿದ್ದೆ. ಇವತ್ತೊಂದ್ ವಿಷಯ ನಾನು ಡಬಲ್ ಮಾಡಿದೆ. ಆದ್ರೆ ನಾನು ಖುಷಿ ಪಡುವಂತ ವಿಚಾರ ಆಯ್ತು. ಅದೇನ್ ಹೇಳಮ್ಮ? ರಾಘು ಮನ್ಸಲ್ಲಿ ನಾನಿದ್ದೀನಿ. ಅವ್ನು ನನ್ನ ತುಂಬಾ ಇಷ್ಟಪಡ್ತೇನೆ ಅನ್ನೋದು ನನಗೆ ಇವತ್ ಕನ್ಫರ್ಮ್ ಆಯ್ತು ತಾತ. ಅದ್ರಲ್ಲಿ ಮಾತಿಲ್ಲ ಬಿಡಮ್ಮ. ರಾಘು ಮನ್ಸು ನೀನಿದ್ರು ಅವ್ರ ಮನೆಯವರ ಎದುರುಗಡೆ ಅದನ್ನ ತೋರ್ಸಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಇಲ್ಲ ಅವನಿದಾನಮ್ಮ. ಆದ್ರೆ ಇವತ್ ರಾಘುನೇ ತನ್ ಮನ್ಸಲ್ಲಿರೋದನ್ನ ಒಪ್ಕೊಂಡ್ಬಿಟ್ಟ ತಾತ. ಎಂತ ಸಂತೋಷದ ವಿಷಯ ಹೇಳಿದ್ಯಾ ಮಗಳೇ. ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅಂದ್ರೆ ನನ್ನ ಮೊಮ್ಮಗಳನ್ನ ಅವನು ಮೆಚ್ಕೊಂಡಿದ್ದಾನೆ ಅನ್ನೋ ನನ್ನ ಮಾತು, ನನ್ನ ಅಭಿಪ್ರಾಯ ಸುಳ್ಳಾಗ್ಲಿಲ್ಲ. ಎಸ್ ತಾತ, ರಾಘು ನನ್ನ ಮೇಲೆ ತುಂಬಾ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ರಾತ್ರಿ ನಾವಿಬ್ರು ಸಂತೋಷವಾಗಿರೋ ತರ ಕನ್ಸ್ ಕಂಡಿದ್ದಾನೆ. ಗುಡ್, ವೆರಿ ಗುಡ್. ಈ ತರ ಕನಸುಗಳು ನಿನಗೂ ಬೀಳಿ ಅವನಿಗೂ ಬೀಳ್ತಾ ಇರ್ಲಿ. ಆ ಕನಸು ಸಾಗ್ತಾ ಇರ್ಲಿ. ಅದ್ರ ಜೊತೆಗೆ ಅವ್ರ ಮನೆಯವ್ರನ್ನೆಲ್ಲ ಗೆದ್ದು ಆ ವಿಷಯ ನನ್ಗೆ ತಿಳಿಸಮ್ಮ. ನಾನು ಇನ್ನಷ್ಟು ಖುಷಿ ಪಡ್ತೀನಿ. ಡೋಂಟ್ ವರಿ ತಾತ, ರಾಘುನೇ ನನ್ನ ಹೆಂಡತಿ ಅಂತ ಒಪ್ಕೊಂಡ. ಈ ನಿಮ್ ಮನೆಯವ್ರ ಮನ್ಸ ಗೆಲ್ಲೋದು ನನಗ್ ದೊಡ್ಡ ವಿಷಯನೇ ಅಲ್ಲ. ನೀನು ಆ ವಿಷಯನ ಅಷ್ಟು ಕೇವಲವಾಗಿ ಹೇಳ್ಬೇಡ, ತಿಳ್ಕೊಳ್ಳಬೇಡ. ಅದು ನಿನಗೆ ಚಾಲೆಂಜೇ. ಯಾಕೆ ಅಂತಂದ್ರೆ ರಾಘುಗೆ ನಿನ್ನ ಹಠಮಾರಿತನ, ನಿನ್ನ ಒಳ್ಳೆತನ ಎಲ್ಲ ಗೊತ್ತಿತ್ತು ಅವನಿಗೆ. ನಿನ್ನನ್ನ ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಆದ್ರೆ ಮನೆಯವರಿಗೆ ಆ ರೀತಿ ಇರ್ಲಿಲ್ವಲ್ಲ. ನೀನ್ ಮಾಡಿದ ಕೆಲ್ಸದ ಬಗ್ಗೆ ಅವ್ರಿಗೆ ಕೋಪ ಇತ್ತು. ಅದರಿಂದ ರಾಘುಗೆ ನಿನ್ ಮೇಲೆ ಸ್ವಲ್ಪ ಮುನ್ಸಿತ್ತು ಅಷ್ಟೇ ಅಮ್ಮ. ಆ ಮನೆಯವ್ರಿಗೆ ನಿನ್ ಬಗ್ಗೆ ಏನೂ ಗೊತ್ತಿಲ್ಲ. ನಿನ್ನ ಬದಲಾವಣೆ ಬಗ್ಗೆನೂ ಅವ್ರಿಗೇನು ಗೊತ್ತಿಲ್ಲಮ್ಮ. ಅದ್ ನನಗ್ ಗೊತ್ತು ತಾತ. ಎಲ್ರೂ ಮನ್ಸಿಗೂ ಹತ್ರ ಆಗೋದಕ್ಕೆ ನಂಗ್ ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ.